ಗ್ರೂಪ್ಸ್ ಕಪಿಮುಷ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ವೀಕ್ಷಕರೇ, ಏನಿದು ಕಂಟ್ರೋಲ್ ಗ್ರೂಪ್ಸ್? ಈ ಖದೀಮರು ಮಾಡೋ ಕೆಲಸ ಏನು ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಹಾಗಾದ್ರೆ ಈ ಸ್ಟೋರಿನ ಪೂರ್ತಿ ನೋಡಿ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಸೋ ಕಾಲ್ಡ್ ಕಂಟ್ರೋಲ್ ಗ್ರೂಪ್ಸ್ ಖದೀಮರು ಹೇಗೆಲ್ಲ ಸರ್ಕಾರದ ಬೊಕ್ಕಸಕ್ಕೆ ಕತ್ರಿ ಹಾಕಿ ತಮ್ಮ ಜೇಬು ತುಂಬಿಸ್ಕೊಳ್ತಾರೆ ಅಂತ ಡೀಟೇಲ್ ಆಗಿ ಹೇಳ್ತೀವಿ. ಕಂಟ್ರೋಲ್ ಗ್ರೂಪ್ಸ್ ಕಪಿಮುಷ್ಟಿಯಲ್ಲಿ ಗ್ರಾಮ ಪಂಚಾಯಿತಿಗಳು. ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದ ಪಂಚಾಯಿತಿ ಅಧಿಕಾರಿಗಳು. ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಪಂಗನಾಮ ಹಾಕಿದ ಪಿಡಿಒ. ಬಿದರಕುಪ್ಪೆ ಗ್ರಾಮ ಪಂಚಾಯಿತಿ ಪಿಡಿಒ ತುಳಸಿನಾಥನ ಖತರ್ನಾಕ್ ಡೀಲ್. ವೀಕ್ಷಕರೇ, ಈ ಕಂಟ್ರೋಲ್ ಗ್ರೂಪ್ಸ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಈ ಸ್ಟೋರಿಯ ಬಹುಮುಖ್ಯ ಅಂಶವನ್ನ ನಿಮಗೆ ತಿಳಿಸಲೇಬೇಕು. ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಕನ್ನ ಹಾಕಿದ ಒಬ್ಬ ಕ್ರಿಮಿನಲ್ ಪಿಡಿಒ ಬಗ್ಗೆ ಹೇಳಿಲ್ಲ ಅಂದ್ರೆ ಈ ಸ್ಟೋರಿ ಕಂಪ್ಲೀಟೇ ಆಗಲ್ಲ. ಇವನೇ ನೋಡಿ ಆ ಖದೀಮ ಪಿಡಿಒ. ಹೆಸರು ತುಳಸಿನಾಥ ಅಂತ. ಈಗ ಸದ್ಯಕ್ಕೆ ಬಿದರಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಆಗಿ ಕೆಲಸ ಮಾಡ್ತಿದ್ದಾನೆ. ಇದಕ್ಕೂ ಮುಂಚೆ ಈ ಭ್ರಷ್ಟ ಕೆಲಸ ಮಾಡಿದ್ದು ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ. ಅಲ್ಲೇ ನೋಡಿ ಇವನು ಮಾಡಿದ್ದ ಒಂದು ಕ್ರಿಮಿನಲ್ ಕೆಲಸ ಬಯಲಿಗೆ ಬಂದಿತ್ತು. ಪಂಚಾಯಿತಿ ಕಟ್ಟಡಕ್ಕೆ ಸ್ಥಳ ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ದುಂಬಾಲು ಬಿದ್ದು ಮಂಜೂರು ಮಾಡಿಸಿಕೊಂಡಿದ್ದ 20 ಗುಂಟೆ ಜಾಗವನ್ನು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಅಧ್ಯಕ್ಷನೇ ಅಲ್ಲದ ವ್ಯಕ್ತಿಯನ್ನ ಅಧ್ಯಕ್ಷ ಅಂತ ಬಿಂಬಿಸಿ ಖಾಸಗಿ ಕಂಪನಿಯೊಂದಕ್ಕೆ ಅಕ್ರಮ ಪರಭಾರೆ ಮಾಡಿಕೊಟ್ಟಿದ್ದ ನೋಡಿ. ಆಗ ಕೂಡ ಇವನ ಬೆನ್ನಿಗೆ ನಿಂತಿದ್ದು ಇದೇ ಕಂಟ್ರೋಲ್ ಗ್ರೂಪ್ನ ಸದಸ್ಯರು. ಈ ಕಂಟ್ರೋಲ್ ಗ್ರೂಪ್ ಸದಸ್ಯರು ಯಾರು ಅಂತೀರಾ? ಸ್ಥಳೀಯ ಪ್ರಭಾವಿ ನಾಯಕರು ಅಂತ ಇರ್ತಾರಲ್ಲ, ಅವರೇ ನೋಡಿ. ಅವರಿಗೆ ಪ್ರಾಮಾಣಿಕ ಅಧಿಕಾರಿಗಳು ಅಂದ್ರೆ ಆಗಿ ಬರೋದೇ ಇಲ್ಲ. ಏನಿದ್ರೂ ಭ್ರಷ್ಟರನ್ನ ಗುಡ್ಡೆ ಹಾಕೊಂಡು ಅಕ್ರಮ ಡೀಲ್ ಮಾಡಿ ಸರ್ಕಾರದ ಉನ್ನತ ಅಧಿಕಾರಿಗಳ ಮಟ್ಟಕ್ಕೆ ಕಾಂಟ್ಯಾಕ್ಟ್ ಇಟ್ಕೊಂಡೋರೆ ವೈಟ್ ಕಾಲರ್ ಕ್ರಿಮಿನಲ್ಗಳು. ಈ ಖದೀಮರೇ ನೋಡಿ ತುಳಸಿನಾಥನ ಬೆನ್ನಿಗೆ ನಿಂತಿದ್ದು. ಸರ್ಕಾರದ 20 ಗುಂಟೆ ಜಾಗವನ್ನ 99 ವರ್ಷಗಳ ಕಾಲ ಸ್ಟ್ರೈಟ್ಸ್ ಫೌಂಡೇಶನ್ ಹೆಸರಿಗೆ ಅಕ್ರಮ ಪರಭಾರೆ ಮಾಡಿಕೊಟ್ಟಿದ್ದ ತುಳಸಿನಾಥ ಪ್ರತಿಷ್ಠಿತ ಕಂಪನಿಯಿಂದ ಪಡೆದ ಕಾಣಿಕೆ ಎಷ್ಟೋ ಆ ಪರಮಾತ್ಮನೇ ಬಲ್ಲ. ಈ ಘಟನೆ ನಡೆದು ಬರೋಬ್ಬರಿ 10 ವರ್ಷಗಳೇ ಕಳೆದು ಹೋಗಿದೆ. ಇನ್ನೂ ಈ ವಿಚಾರ ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂದ್ರೆ ಎಲ್ಲಿಂದ ನಗಬೇಕೋ ನೀವೇ ಹೇಳಿ. ಇನ್ನು ಈ ಜಾಗದಲ್ಲಿ ಆರೋಗ್ಯಧಾಮ ಅಂತ ಬೋರ್ಡ್ ಹಾಕಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಸ್ಟ್ರೈಟ್ಸ್ ಫೌಂಡೇಶನ್ ಸಂಸ್ಥೆ ಸರ್ಕಾರಕ್ಕೆ ಕಟ್ಟಿದ ತೆರಿಗೆ ಬಗ್ಗೆನೂ ಮಾಹಿತಿ ಇಲ್ಲ ಅಂದ್ರೆ ಆಶ್ಚರ್ಯ ಆಗದೇ ಇರುತ್ತಾ ಹೇಳಿ.